ನಮಸ್ಕಾರ ಗೆಳೆಯರೆ, ನಾನು ಮಿಸ್ಟರ್ ಜ್ಞಾನಿ. 4500 ವರ್ಷದ ಹಿಂದೆ ಈಜಿಪ್ಷಿಯನ್ ಅವರು ಒಂದು ರೋಮಾಂಚಕವಾದ ಒಂದು ಕಟ್ಟಡವನ್ನು ಕಟ್ಟಿಸ್ತಾರೆ. ಅದೇ ನಮ್ಮ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಅಂತ. 147 ಮೀಟರ್ಸ್ ಉದ್ದದ ಈ ಪಿರಮಿಡ್ 4000 ವರ್ಷದ ಹಿಂದೆ ಕಟ್ಟಿಸಿದ್ದಾರೆ. ಅದು ಇನ್ನ ಈಗ ಹಂಗೆ ನಿಂತಿದೆ ನೋಡಿ. ಒಂದು ಮಳೆ ಆಗ್ಲಿ, ಬಿಸಿಲಾಗ್ಲಿ, ಎಂತ ಭೂಕಂಪ ಆಗ್ಲಿ, ಎಂತ ವೆದರಿಂಗ್ ಆಗಿರ್ಲಿ, ಆದ್ರೂ 1000 ವರ್ಷದಿಂದ ಹಂಗೆ ನಿಂತಿದೆ. ಹಾಗೆ ಈ ಪಿರಮಿಡ್ ನ ಒಂದು ಟೋಟಲ್ ವೇಟ್ ಬಂದ್ಬಿಟ್ಟು 6 ಮಿಲಿಯನ್ ಟನ್ಸ್. ಈಗಿನ ಒಂದು ಪ್ರೆಸೆಂಟ್ ಸಿಚುಯೇಷನ್ ಗೆ ಒಂದು ಕಂಪೇರ್ ಮಾಡಿದ್ರೆ, ಬುರ್ಜ್ ಖಲೀಫಾಗೂ ಒಂದು ಪಿರಮಿಡ್ ಆಫ್ ಗೀಜಾಗೂ ಕಂಪೇರ್ ಮಾಡಿದ್ರೆ ಬುರ್ಜ್ ಖಲೀಫಾ ಬಂದ್ಬಿಟ್ಟು 5 ಲಕ್ಷ ಟನ್ಸ್ ಅಷ್ಟೇ. ಎಲ್ಲದಕ್ಕಿಂತ ದೊಡ್ಡ ಏನು ಪ್ರಶ್ನೆ ಬರುತ್ತೆ ಇಲ್ಲಪ್ಪ ಅಂದ್ರೆ, ಇಷ್ಟಿಷ್ಟು ದೊಡ್ಡವಾದ ಒಂದು ಸಾಲಿಡ್ ಬ್ಲಾಕ್ಸ್ ಅಂತ ಇರುತ್ತೆ ನೋಡಿ, ಅದನ್ನೆಲ್ಲ ಹೇಗೆ ತಗೊಂಡು ಹೋಗಿ ಕಟ್ಸಿದ್ರು? ಅದು ಒಂದು ಕ್ರೇನ್ ಇಲ್ದೆ, ಒಂದು ಬುಲ್ಡೋಸರ್ ಇಲ್ದೆ, ಏನು ಇಲ್ದೆ 4000 ವರ್ಷ ಹಿಂದೆ ನೋಡಿ ಅದು. ಮತ್ತೆ ಆ ಒಂದು ಸೆಂಚುರಿಯಲ್ಲಿ ವೀಲ್ ಕೂಡ ಒಂದು ಇನ್ವೆಂಟ್ ಮಾಡಿರ್ಲಿಲ್ಲ. ಅದು ಹಂಗೆ ಸುಮ್ನೆ ಕಟ್ಸಿದ್ರೆ ನೋಡಿ ಬೀಳೋ ತರ. ಈಗಲೂ ಪ್ರೆಸೆಂಟ್ ಸಿಚುಯೇಷನ್ ಹಾಗೆ ನಿಂತಿದೆ ಅದು. ಮತ್ತೆ ಅದು ಹಿಂಗೆ ಆ ತರ ಎಲ್ಲ ಕಟ್ಸಿದ್ರು? ಯಾವುದೇ ಒಂದು ಕಟ್ಟಡವಾಗಿ ಇಷ್ಟು ವರ್ಷಗಳ ಕಾಲ ಅದು ಬದುಕೇ ಇಲ್ಲ. ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ ಗ್ರೇಟ್ ಪಿರಮಿಡ್ ಆಫ್ ಗೀಜಾದ ಒಂದು ರಹಸ್ಯ ಬಗ್ಗೆ, ಮತ್ತೆ ಏನಕ್ಕೋಸ್ಕರ ಕಟ್ಸಿದ್ರು, ಯಾಕೆ ಕಟ್ಸಿದ್ರು, ಎಲ್ಲದನ್ನು ತಿಳ್ಕೊಳ್ಳೋಣ ಈಗ. ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾವನ್ನು ಫರಾ ಕುಫಾ ಅವರು 2560 BC ಕಟ್ಸ್ತಾರೆ. ಫರಾ ಅಂದ್ರೆ ಏನಂದ್ರೆ, ಒಂದು ರಾಜಗಳಿರ್ತಾರೆ ನೋಡಿ, ಅವ್ರಗಳಿಗೆ ಫರಾ ಅಂತ ಕರೀತಾರೆ. ಈ ಫರಾ ಕುಫಾ ಅವರ ಬಗ್ಗೆನೂ ಜಾಸ್ತಿ ನಮಗೆ ಗೊತ್ತಿಲ್ಲ. ಇವರು 2ನೇ ರಾಜ ಆಗಿದ್ರಂತೆ, ದ 4th ಡೈನೆಸ್ಟಿ ಆಫ್ ಕಿಂಗ್ಡಮ್ ಆಫ್ ಈಜಿಪ್ಟ್ ಅಂತ ಹೇಳ್ತಾರೆ. ಸೊ ಎಕ್ಸಾಕ್ಟ್ ಆಗಿ ಎಷ್ಟು ವರ್ಷ ಇವರು ಆಳಿದ್ದಾರೆ ಅಂತ ಒಂದು ಪ್ರೂಫ್ ಇಲ್ಲ. ಕೆಲವು ರೂಮರ್ಸ್ ಪ್ರಕಾರ 23 ವರ್ಷ ಕಾಲ ಆಳಿದ್ದಾರೆ, ಇನ್ ಕೆಲವು ಜನ ಹೇಳ್ತಾರೆ 34 ವರ್ಷಗಳ ಕಾಲ ಆಳಿದ್ದಾರೆ, ಇನ್ನೂ ಕೆಲವು ಜನ ಹೇಳ್ತಾರೆ 60 ವರ್ಷಗಳ ಕಾಲ ಒಂದು ರಾಜ್ಯಭಾರವನ್ನು ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಈ ಪಿರಮಿಡ್ ಲೊಕೇಟ್ ಆಗಿದ್ದು ನೈಲ್ ನದಿ ದಡದ ಒಂದು ವೆಸ್ಟ್ ಬ್ಯಾಂಕ್ ಹತ್ತಿರ ಇದೆ. ಇಲ್ಲಿ ಕಾಣಿಸ್ತಿರೋ ತರ ಇದೊಂದೇ ಪಿರಮಿಡ್ ಅಲ್ಲ ನಿಮಗೆ, ಇದರ ಜೊತೆ ಇನ್ನೆರಡು ಪಿರಮಿಡ್ ಕೂಡ ಇದೆ. ಟೋಟಲ್ ಆಗಿ ದೊಡ್ಡದಾದ ಪಿರಮಿಡ್ ಅಂದ್ರೆ ಬರೀ 3 ಪಿರಮಿಡ್ ಅಲ್ಲಿ ಒಂದು ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ. ಇದನ್ನು ಪಿರಮಿಡ್ ಆಫ್ ಕುಫು ಅಂತಾನೂ ಕರೀತಾರೆ. ಇದನ್ನು ಕುಫು ಆಲ್ಟನಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ. ಮತ್ತೆ ಅದಕ್ಕಿಂತ ಚಿಕ್ಕ ಪಿರಮಿಡ್ ಅಂದ್ರೆ ಪಿರಮಿಡ್ ಆಫ್ ಕಾಫ್ರೆ ಅಂತ. ಈ ಒಂದು ಪಿರಮಿಡ್ ಸೆಕೆಂಡ್ ಲಾರ್ಜೆಸ್ಟ್ ಪಿರಮಿಡ್ ಆಗಿದೆ. ಇದನ್ನು ಕುಫು ಅವರ ಮಗ ಕಾಫ್ರೆ ಅವರು ಕಟ್ಟಿಸಿದ್ದಾರೆ. ಮತ್ತೆ ಮೂರನೇದು ಎರಡಕ್ಕಿಂತ ಚಿಕ್ಕದು, ದ ಪಿರಮಿಡ್ ಆಫ್ ಮೆನ್ಕೌರ್ ಅಂತ. ಇದನ್ನು ಕಾಫ್ರೆ ಅವರ ಮಗ ಮೆನ್ಕೌರ್ ಅವರು ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ. ಆ ಜಮಾನದಲ್ಲಿ 3 ಮಾನ್ಯುಮೆಂಟ್ಸ್ ಅಂತ ಅನ್ಕೋಬೇಡಿ. ಇದರ ಜೊತೆಗೆ ದ ಗ್ರೇಟ್ ಫಿನಿಕ್ಸ್ ಮತ್ತು ಬರಿಯಲ್ ಟೋಮ್ಸ್ ಹಾಗೂ ಸುಮಾರು ಚಿಕ್ಕವಾದಂತಹ ಒಂದು ಪಿರಮಿಡ್ಸ್ ಗಳಿದಾವೆ. ಟೋಟಲ್ ಆಗಿ 118 ಪಿರಮಿಡ್ಸ್ ಗಳು ಇಲ್ಲಿದ್ದಾವೆ. ಈ 118 ಪಿರಮಿಡ್ ಗಳು ಒಂಥರ ಪಿರಮಿಡ್ ಶೇಪ್ ಅಲ್ಲಿ ಇಲ್ಲ. ಯಾಕಂದ್ರೆ ಈಗ ಒಂದು ಅರ್ಥಕ್ವೇಕ್ ಆಗಿರ್ಲಿ, ಮಳೆಯಿಂದಾಗಿರ್ಲಿ ಎಲ್ಲ ಒಂದು ಹಾಳಾಗೋಗಿದೆ. ಪ್ರಿಸರ್ವ್ ಆಗಿ ಮಾಡಿದ್ರಿಂದ ಈ ಒಂದು ಪಿರಮಿಡ್ ಆಫ್ ಗೀಜಾ, ಪಿರಮಿಡ್ ಆಫ್ ಮೆನ್ಕೌರ್, ಪಿರಮಿಡ್ ಆಫ್ ಕಾಫ್ರೆ, ಈ 3 ಪಿರಮಿಡ್ ಮಾತ್ರ ಕ್ಲೀನ್ ಆಗಿ ಕರೆಕ್ಟ್ ಆಗಿರೋದಂದ್ರೆ. ಹಾಗಂದ್ರೆ ಈ ಪಿರಮಿಡ್ ನ ಏನಕ್ಕೆ ಕಟ್ಟಿಸಿದ್ರು, ಏನಿದ್ರೆ ಯೂಸ್ ತಿಳ್ಕೊಳ್ಳೋಣ. ಪಿರಮಿಡ್ ನ ಯೂಸ್ ಬಂದಿದ್ದು ರಾಜರ ಮಹಾರಾಜರಿಗೆ. ಅವರ ಒಂದು ಸಮಾಧಿ ಅದು ಟೋಮ್ ಅಂತ ಕರಿತೀವಿ. ಅವರನ್ನ ಸುತ್ತ ಒಂದು ಕ್ಲಾತ್ ನ ರ್ಯಾಪ್ ಮಾಡ್ಬಿಟ್ಟು ಅವ್ರನ್ನ ಮಮ್ಮೀಸ್ ಅಂತ ಕರೀತಾರೆ. ಮಮ್ಮಿಫಿಕೇಶನ್ ಮಾಡ್ಬಿಟ್ಟು ಒಂದು ವುಡನ್ ಸ್ಯಾಕ್ರಿಫೈಸ್ ಅಲ್ಲಿ ಅವ್ರನ್ನ ಒಂದಿರ್ತಾರೆ. ಸುಮಾರು ಫಿಲ್ಮ್ ಗಳನ್ನ ನೋಡಿರ್ಬೋದು, ನೀವೀಗ ಕಾರ್ಟೂನ್ ಗಳಾಗಿ ನೋಡಿರ್ಬೋದು. ಅವರ ಒಂದು ನಂಬಿಕೆ ಏನಂದ್ರೆ, ಜೀವನ ಶುರು ಆಗೋದೇ ಅವರು ಸತ್ತ ಮೇಲೆ ಅಂತ. ಆಫ್ಟರ್ ಲೈಫ್ ಅಂತ ಕರೀತಾರೆ. ಏನಪ್ಪಾ ಅಂದ್ರೆ, ಅವರು ಸತ್ ಮೇಲೆ ಅಂಡರ್ ವರ್ಲ್ಡ್ ಗೆ ಹೋಗ್ಬಿಟ್ಟು ಅಲ್ಲಿ ದೇವರು ಇವರ ಒಂದು ಆತ್ಮವನ್ನು ಜಡ್ಜ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಆಫ್ಟರ್ ಲೈಫ್ ಗೆ ಹೋಗಕ್ಕೆ ಸಖತ್ ಪ್ರಿಪೇರ್ ಆಗ್ತಿದಾರಂತೆ. ಇದು ಬರೀ ರಾಜ ಮಹಾರಾಜರಿಗೆ ಮಾತ್ರ ಅಷ್ಟೇ ಈ ಆಫ್ಟರ್ ಲೈಫ್ ಅನ್ನೋದು. ಅವರ ಜೊತೆ ಸುಮಾರಾದಂತಹ ಒಂದು ಫುಡ್ ಆಗಿರ್ಲಿ, ಟ್ರೆಷರ್ಸ್ ಆಗಿರ್ಲಿ, ಜ್ಯುವೆಲರಿ ಆಗಿರ್ಲಿ, ಒಂದು ಕ್ಲೋತ್ಸ್ ಆಗಿರ್ಲಿ, ಎಲ್ಲಾದ್ನೂ ತಗೊಂಡ್ ಹೋಗ್ತಿದ್ರಂತೆ. ಎಲ್ಲ ಇವರ ಮುಂದಿನ ಜನ್ಮ ಆಫ್ಟರ್ ಲೈಫ್ ಅಂತ ಇದೆಲ್ಲ, ಅದಕ್ಕೆ ಒಂದು ಬಳಕೆ ಆಗುತ್ತೆ ಅಂತ. ಕೆಲವೊಂದ್ ಕಡೆ ಇದನ್ನ ನಂಬಕೆ ಆಗಲ್ಲ, ಯಾಕಂದ್ರೆ ಜನಗಳು ಕಥೆಗಳನ್ನ ಸೃಷ್ಟಿಸ್ಕೊಂಡು ಹೇಳ್ತಾನೆ ಇರ್ತಾರೆ. ಯಾಕೆ ತರ ಹೇಳ್ತಿದ್ದೀನಿ ಅಂದ್ರೆ, ಪಿರಮಿಡ್ ಆಫ್ ಗೀಜಾ ಅಲ್ಲಿ ಈ ತರ ಒಂದು ಆರ್ಕಿಯಾಲಜಿಸ್ಟ್ ಗಳು ಈ ತರ ಒಂದು ರಿಸರ್ಚ್ ಮಾಡಿದಾಗ ಅವ್ರಿಗೆ ಸಿಕ್ಕಿದ್ದು ಅಲ್ಲಿ ಒಂದು ಹುಕ್, ವುಡನ್ ಫ್ರಾಗ್ಮೆಂಟ್ ಮತ್ತು ಒಂದು ಬಾಲ್, ಹಾಗೆ ಒಂದು ಎಂಟಿ ಆದ ಒಂದು ಸಾರ್ಕೋಫಾಗಸ್. ಹೌದು, ಎಂಟಿ ಆದ ಒಂದು ಸಾರ್ಕೋಫಾಗಸ್. ಅಲ್ಲಿ ಒಂದು ಸ್ಕೆಲಿಟನ್ ಕೂಡ ಇರಲಿಲ್ಲ. ಹಿಂದೆ ಹೇಳಿರೋ ಪ್ರಕಾರ ಅಲ್ಲಿ ಕೂಫುದಾದ್ರೂ ಒಂದು ಸಾರ್ಕೋಫಾಗಸ್ ಇರ್ಲೇಬೇಕಲ್ವಾ? ಏನಕ್ಕಿಲ್ಲ ಮತ್ತೆ ಆತರ? ಅದನ್ನೆಲ್ಲ ಬಿಡಕ್ ಬಿಡಿ. ಟ್ರೆಜರ್ಸ್, ಜ್ಯುವೆಲರೀಸ್ ಅದು ಕೂಡ ಇಲ್ಲ. ಅದನ್ನ ಯಾರಾದ್ರೂ ಲೂಟಿಯಾದ್ರೂ ಮಾಡಿರಬಹುದು, ಅದು ಗೊತ್ತಿಲ್ಲ. ಇನ್ನೊಂದು ಥಿಯರಿ ಏನಪ್ಪಾ ಬರುತ್ತಂದ್ರೆ, ಈ ಒಂದು ಪಿರಮಿಡ್ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡುತ್ತಂತೆ. ಆ ಕಾಲದ ಒಂದು ಈಜಿಪ್ಷಿಯನ್ಸ್ ಗಳು ಸಖತ್ ಬ್ರಿಲಿಯಂಟ್ ಆಗಿದ್ರಂತೆ. ಅವರು ಈ ತರ ಒಂದು ಟೆಕ್ನಾಲಜಿ ಸಖತ್ ಫಾಸ್ಟ್ ಫಾರ್ವರ್ಡ್ ಆಗಿದ್ರಂತೆ. ಅದಕ್ಕೆ ಈ ತರ ಎಲೆಕ್ಟ್ರಿಸಿಟಿ ಎಲ್ಲ ಜನರೇಟ್ ಮಾಡಕ್ ಬರುತ್ತೆ ಅವರಿಗೆ. ಇದರ ಒಂದು ಎವಿಡೆನ್ಸ್ ಆಗಿ ಅವರ ಒಂದು ಟೆಂಪಲ್ ಅಲ್ಲಿ ಆರ್ಟ್ ವರ್ಕ್ಸ್ ಎಲ್ಲ ಬರ್ತಿದ್ದಾರೆ. ಆ ಆರ್ಟ್ ವರ್ಕ್ಸ್ ಅಲ್ಲಿ ಈ ತರ ಒಂದು ಬಲ್ಬ್ ಶೇಪ್ ತರ ಕಾಣಿಸ್ತಿದೆ ನೋಡಿ, ಇದು ಅವ್ರು ಇನ್ವೆಂಟ್ ಮಾಡಿರೋದಂತೆ. ಹಾಗಂದ್ರೆ ಥಾಮಸ್ ಆಲ್ವಾ ಎಡಿಸನ್ ಅವರು ಬಲ್ಬ್ ಇನ್ವೆಂಟ್ ಮಾಡಕ್ಕಿಂತ ಮುಂಚೆನೆ ಇವ್ರು ಮಾಡಿದ್ರು ಹಂಗಾದ್ರೆ. ಹಾಗೆ ಇದೊಂದು ಎವಿಡೆನ್ಸ್ ಇದೆಯಲ್ಲ, ಇದು ಎವಿಡೆನ್ಸ್ ಎಲ್ಲ ಥಿಯರಿ, ಒಂದು ಲಾಜಿಕ್ ಸೆನ್ಸೇ ಮಾಡಲ್ಲ ಅಂತ. ಮತ್ತೆ ಏಷ್ಯನ್ ಜನಗಳು ಲೈಟ್ ಬಲ್ಬ್ ಯೂಸ್ ಮಾಡ್ತಿದ್ರೆ ಮತ್ತೆ ಅದರ ಎವಿಡೆನ್ಸ್ ಏನಕ್ಕೆ ಇಲ್ಲ? ಸೊ ಇದೆಲ್ಲ ಅಮೆರಿಕನ್ ಪೊಲಿಟಿಷಿಯನ್ ಆದ ಒಂದು ಬೆನ್ ಕಾರ್ಸನ್ ನವರು 1998 ರಲ್ಲಿ ಒಂದು ಪ್ರಶ್ನಿಸ್ತಾರೆ. ಮತ್ತೆ ಹೇಳ್ತಾರೆ, ಜೀಸಸ್ ಕ್ರೈಸ್ಟ್ ಅವರೇ ಬಂದ್ಬಿಟ್ಟು ಇದೆಲ್ಲ ಫುಲ್ ಪಿರಮಿಡ್ ನ ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಮತ್ತೆ ಈ ಪಿರಮಿಡ್ ನ ಇವಾಗ ಹೇಗೆ ಕಟ್ಟಕ್ ಬಂದ್ರು ಅಂತ. ಮತ್ತೆ KGF ಮೂವಿಯಲ್ಲಿ ಈ ತರ ಒಂದು ಹಿಂಸೆ ಕೊಟ್ಟು ಜನನೆಲ್ಲ ಕೆಲಸ ಮಾಡಿ ಈ ತರ ಮಾಡಿಸಿಲ್ಲ. ಎಲ್ಲಾ ಜನಗಳು ತಮ್ಮ ಸ್ವಂತ ಇಚ್ಛೆಯಿಂದನೇ ಹೋಗಿ ಕಳಿಸ್ತಾರೆ. ಯಾಕಂದ್ರೆ ಅವರ ಜನರ ಮಧ್ಯೆ ಅವರೊಂದು ಒಗ್ಗಟ್ಟುತನ ಅಷ್ಟಿತ್ತು, ಮತ್ತು ಅವರ ರಾಜ ಮೇಲೆ ಒಂದು ಅಭಿಮಾನ ಹಾಗೂ ಒಂದು ಭಕ್ತಿ ಹಂಗೆ ಇತ್ತು. ಇದರ ಸಲುವಾಗಿ ಅವರೆಲ್ಲ ಒಂದು ಯುನೈಟೆಡ್ ಆಗಿ ಒಂದು ಕಷ್ಟಪಟ್ಟು ಅದೊಂದು ಪಿರಮಿಡ್ ನ ಕಳಿಸ್ತಾರೆ. ಹಾಗಂತ ಅವರು ಕೆಲವೊಂದ್ ಸತಿ ಫಾರ್ಮಿಂಗ್ ಮಾಡ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಕೆಲಸ ಮಾಡ್ತಿದ್ರಂತೆ. ಟೋಟಲ್ ಆಗಿ ಎಲ್ಲಾ ವ್ಯಕ್ತಿಯು ಒಂದೊಂದು 10 ಅವರ್ ಕೆಲಸ ಮಾಡ್ತಿದ್ರಂತೆ. ಈ ಒಂದು ಕಲ್ಲು ಸುಮಾರಾಗಿ 2.5
ಟನ್ ತೂಕ ಬೀಳ್ತಿತ್ತಂತೆ. ಆಮೇಲೆ ಕಿಂಗ್ಸ್ ಚೇಂಬರ್ ಅಲ್ಲಿ ಯೂಸ್ ಮಾಡ್ತಿದ್ದ ಒಂದು ಕಲ್ಲುಗಳು 25 ರಿಂದ 80 ಟನ್ ವರೆಗೂ ಇತ್ತಂತೆ. ಮತ್ತೆ ಈ ಒಂದು ಕಲ್ಲನ್ನ ಹೇಗೆ ಕ್ಲೀನ್ ಆಗಿ ಕಟ್ ಮಾಡಿದ್ದಾರೆ ಅಂದ್ರೆ ಒಳ್ಳೆ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ಕಟ್ ಮಾಡಿದಾರ ಕಾಣಿಸುತ್ತಂತೆ. ಹೇಗೆ ಕಟ್ ಮಾಡಿದ್ರು ಈ ಕಲ್ಲನ್ನೆಲ್ಲ? ಅವಾಗ ಬಳಕೆ ಆಗ್ತಿದ್ದು ಕಾಪರ್. ಸೊ ಅವರು ಕಾಪರ್ ಇಂದ ಈ ತರದ್ದು ಎಕ್ವಿಪ್ಮೆಂಟ್ಸ್ ಮಾಡ್ಕೊಂಡು ಈ ಒಂದು ಬ್ಲಾಕ್ಸ್ ನೆಲ್ಲ ಕಟ್ ಮಾಡ್ತಿದ್ರಂತೆ. ಅದು ಬರೀ ಲೈಮ್ ಸ್ಟೋನ್ಸ್ ಗೆ ಮಾತ್ರ. ಮತ್ತೆ ಗ್ರಾನೈಟ್ ಗಳೆಲ್ಲ ಡಾಲರೈಟ್ ಎಂಬ ಒಂದು ಕಲ್ಲನ್ನು ಯೂಸ್ ಮಾಡ್ಕೊಂಡು ಕಟ್ ಮಾಡ್ತಿರಂತೆ. ಮತ್ತೆ ಕೆಲವೊಂದು ದೊಡ್ಡ ದೊಡ್ಡ ಕಲ್ಸ್ನೆಲ್ಲ ಹೇಗೆ ಈಸಿಯಾಗಿ ಬ್ರೇಕ್ ಡೌನ್ ಮಾಡ್ತಿದ್ರೆ ವುಡನ್ ವೆಡ್ಜರ್ಸ್ ನ ಹಾಕ್ಬಿಟ್ಟು ಅದ್ರ ಮಧ್ಯೆ ಒಂದು ಹ್ಯಾಮರ್ ಹೊಡೆದು ಅದನ್ನ ಒಂದು ಓಪನ್ ಮಾಡ್ತಿದ್ರಂತೆ ಕಲ್ನೆ. ಏನೇನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂದ್ರೆ ಸುಮಾರು 5.5 ಮಿಲಿಯನ್ ಟನ್ಸ್ ಆಫ್ ಲೈಮ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಮತ್ತು 8,000 ಟನ್ಸ್ ಅಷ್ಟು ಒಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ 5 ಲಕ್ಷ ಟನ್ಸ್ ಆಫ್ ಒಂದು ಮಾರ್ಟರ್ ನ ಯೂಸ್ ಮಾಡಿದ್ದಾರೆ. ಅಕ್ಕಪಕ್ಕದ ಜಾಗದಿಂದಲೇ ಈ ಒಂದು ಕಲ್ಲು ಬಂದಿರೋದು. ಜಾಸ್ತಿ ಅಂದ್ರೆ ಬಂದಿರೋದು ಇದು ಸದರ್ನ್ ಈಜಿಪ್ಟ್ ಇಂದ. ಆ ಜಾಗದಿಂದ ಸದರ್ನ್ ಈಜಿಪ್ಟ್ ಬಂದ್ಬಿಟ್ಟು 800 ಕಿಲೋಮೀಟರ್ಸ್ ಇದೆ. ಮತ್ತೆ ಇನ್ನೊಂದು ದೊಡ್ಡ ಕ್ವಶನ್, ಹೇಗೆ ಈ ರಾಕ್ಸ್ ನ ತಗೊಂಡು ಹೋಗ್ತಾ ಇದ್ರು ಅಂತ. ಅದು ಒಂದು ವೆಹಿಕಲ್ಸ್ ಇರಲಿಲ್ಲ, ಒಂದು ವೀಲೇ ಇನ್ವೆಂಟ್ ಮಾಡಿರಲಿಲ್ಲ ಆ ಪೊಸಿಷನ್ ಅಲ್ಲಿ. ಇಲ್ಲಿ ಇನ್ವೆಂಟ್ ಮಾಡಿದ್ರು ಅದನ್ನ ಬರೀ ಒಂದು ಪಾಟರಿ ಆ ತರ ಒಂದು ಕೆಲಸಕ್ಕೆ ಯೂಸ್ ಮಾಡ್ತಿದ್ರು ಅಷ್ಟೇ. ಈ ತರ ಹಿಂಗೆ ಮೇನ್ ಲಿಫ್ಟಿಂಗ್ ಆ ತರಕ್ಕೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ ವೀಲ್ ಗಳನ್ನ. 1900 BC ಯಲ್ಲಿ ದ ಟೂಂಬ್ ಆಫ್ ಜೆಜಿಹೋಟೆಪ್ ಇದರ ಒಂದು ಪೇಂಟಿಂಗ್ ಪ್ರಕಾರ ಇಲ್ಲಿ ನೋಡಿ ಹೇಗೆ ಅದನ್ನ ಒಂದು ಪುಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಹಾಗೆ ಇಲ್ಲೊಂದು ಚಿಕ್ಕದಾಗ ಇಮೇಜ್ ನೋಡಿ ವಾಟರ್ ಹಾಕ್ತಿರೋದು. ಮತ್ತೆ ಫಿಸಿಸಿಸ್ಟ್ ಆದ ಡ್ಯಾನಿಯಲ್ ಬೌನ್ ಮತ್ತು ಅವರ ಟೀಮ್ ಅವರಿಗೆ ಗೊತ್ತಾಯ್ತು ಈ ತರ ಒಂದು ಸ್ಯಾಂಡ್ ಮೇಲೆ ನೀರ್ ಹಾಕಿದಾಗ ಅದರ ಒಂದು ಫ್ರಿಕ್ಷನ್ ಕಮ್ಮಿ ಆಗುತ್ತೆ ಮತ್ತೆ ಆರಾಮ್ಸೆ ಒಂದು ಪುಲ್ ಮಾಡ್ಕೊಂಡು ಹೋಗ್ಬೋದು ಅಂತ. ಈ ತರ ಒಂದು ಬೋರ್ಡ್ ಶೇಪ್ ಮಾಡ್ಕೊಂಡು ಅದರ ಮೇಲೆ ಈ ತರ ಒಂದು ಪಿರಮಿಡ್ ಬ್ಲಾಕ್ಸ್ ನ ಇಟ್ಬಿಟ್ಟು ಅದರಿಂದ ಹಿಂಗೆ ಒಂದು ನೀರ್ನ ಪೋರ್ ಮಾಡಿದಾಗ ಅದು ಈಸಿಯಾಗಿ ತಳ್ಕೊಂಡು ಹೋಗ್ಬಿಟ್ಟು ಅವರು. ಇದು ರೀಸೆಂಟ್ ಆಗಿ ಫೌಂಡ್ ಆಗಿದ್ದ ಒಂದು ಥಿಯರಿ. ಇದು 2014 ನಲ್ಲಿ 2015ರಲ್ಲಿ ಫ್ರೆಂಚ್ ಹಾಗೂ ಒಂದು ಇಂಗ್ಲಿಷ್ ಆರ್ಕಿಯಾಲಜಿಸ್ಟ್ ಒಂದು ಟೀಮ್ ಗಳಿಗೆ ಒಂದು ರ್ಯಾಂಪ್ ಸಿಕ್ಕಿದೆ ಅವರಿಗೆ. ಅದರ ಒಂದು ಬಿಲೀಫ್ ಇಟ್ಕೊಂಡು ಅವ್ರ ಈ ತರ ಒಂದು ಇನ್ವೆಸ್ಟಿಗೇಟ್ ಮಾಡಿದ್ರು. ಸೊ ಅವರು ಈ ತರ ಸಜೆಸ್ಟ್ ಮಾಡ್ತಾರೆ ಹೀಗೆ ಒಂದು ರ್ಯಾಂಪ್ ಕ್ರಿಯೇಟ್ ಮಾಡಿರ್ತಾರೆ. ಪ್ರತಿ ಒಂದು ಬ್ಲಾಕ್ಸ್ ಇಡಕ್ಕೂ ಒಂದು ಪಿರಮಿಡ್ ಹಿಂಗೆ ಹೈಟ್ ಆಗ್ತಾ ಇರುತ್ತೋ ಅದೇ ತರ ಒಂದು ರ್ಯಾಂಪ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾರೆ ಸುಖತ್ ಎಂಡ್ ವರೆಗೂ ಅಂತಾನೆ ಹೇಳ್ತಾರೆ. ಈಗ ಈ ಒಂದು ಸ್ಲೋಪ್ ನಲ್ಲಿ ಮೇಲೆ ಕಲ್ನ ಕಳಿಸ್ಬೇಕಲ್ಲ, ಅದ್ ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ರ್ಯಾಂಪ್ ಹತ್ರ ಈ ತರ ಒಂದು ವುಡನ್ ಸರ್ಕಲ್ಸ್ ಗಳನ್ನ ಇಡ್ತಿರಂತೆ. ಆ ವುಡನ್ ಸರ್ಕಲ್ಸ್ ಗೆ ಹಗ್ಗವನ್ನ ಹಾಕ್ಬಿಟ್ಟು ಬ್ಲಾಕ್ಸ್ ನ ಮುಂತರಿಸ್ತಾ ಇದ್ರಂತೆ. ಇದನ್ನು ಜೋಸೆಫ್ ವೆಸ್ಟ್ ಅವರು 2014ರಲ್ಲಿ ಈ ತರ ಒಂದು ಸಜೆಸ್ಟ್ ಮಾಡಿದ್ರು. ಮತ್ತೆ ಇನ್ನೊಂದು ಥಿಯರಿ ಹೇಳುತ್ತಪ್ಪ ಅಂದ್ರೆ ಇವರು ಒಂದು ಲೀವರ್ಸ್ ಗಳ ಹೆಲ್ಪ್ ಇಂದ ಈ ತರ ಒಂದು ವೇಟ್ಸ್ ನ ಹಾಕ್ಬಿಟ್ಟು ಆ ಕಡೆಯಿಂದ ಈ ಕಡೆ ಒಂದು ಬ್ಲಾಕ್ಸ್ ನ ಶಿಫ್ಟ್ ಮಾಡೋ ತರ ಮಾಡ್ತಿರಂತೆ. ಆದ್ರೆ ಇದೆಲ್ಲಕ್ಕಿಂತ ಒಂದು ದೊಡ್ಡ ಮಿಸ್ಟ್ರಿ ಏನಂದ್ರೆ ಈ ಒಂದು ಪಿರಮಿಡ್ ಕಟ್ಸಿದ್ದು ಬರೀ 20 ವರ್ಷದಲ್ಲಿ ಅಂತ ಹೇಳ್ತಾರೆ. 20 ವರ್ಷದಲ್ಲಿ ಹೆಂಗ್ ಕಟ್ಸಿದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿನೂ ಈ ಒಂದು ಕಲ್ಲಿದೆ ನೋಡಿ 3 ನಿಮಿಷದಲ್ಲಿ ಹೋಗ್ಬಿಟ್ಟು ತಂದು ಅಲ್ಲಿ ಇಡ್ಬೇಕಂತ ಇದೆ. ಅಷ್ಟ ಆಗ್ಲಿಲ್ಲ ಅಂದ್ರೆ 20 ವರ್ಷದಲ್ಲಿ ಕಟ್ಸಕ್ಕೆ ಆಗಲ್ಲ. ದಿನಕ್ಕೂ ಈ ತರ ಒಂದು ಕೆಲಸ ಮಾಡ್ತಾನೆ ಇರ್ಬೇಕು. ಅದ್ ಹೆಂಗ್ ಮಾಡಿದ್ರು ಬರೀ 3 ನಿಮಿಷದಲ್ಲಿ ಅಂತ ಅದೊಂದು ಹೇಳಕ್ಕೆ ಅಸಾಧ್ಯ. ಅದು ಅದಕ್ಕೆ ಇದೊಂದು ದೊಡ್ಡ ಮಿಸ್ಟ್ರಿನೇ ಆಗಿ ಉಳಿದಿದೆ. ಬಾಟಮ್ ಅಲ್ಲೆಲ್ಲ ಮೋಟಾರ್ ನ ಯೂಸೇ ಮಾಡಿಲ್ಲ, ಮೇಲೆ ಮಾತ್ರ ಒಂದು ಮೋಟಾರ್ಸ್ ನ ಯೂಸ್ ಮಾಡಿದ್ದಾರೆ. ಯಾಕಂದ್ರೆ ಸಖತ್ತು ಒಂದು ಸ್ಟ್ರಾಂಗ್ ಆಗಿರ್ಲಿ ಅಂತ ಎಲ್ಲ ಕೂಡ. ಅದಕ್ಕೆ ನೋಡಿ ನಮ್ಮ ಒಂದು ಅರ್ಥಕ್ವೇಕ್ ಗಳಿಂದ ಎಲ್ಲ ಎಷ್ಟು ಸರ್ವೈವ್ ಆಗಿದೆ ಇದು ಅಂತ. ಮತ್ತೆ ಸೈಂಟಿಸ್ಟ್ ಗಳಿಗೆ ಈ ಒಂದು ಮೋಟಾರ್ ನ ಎಕ್ಸಾಕ್ಟ್ ಕೆಮಿಸ್ಟ್ರಿ ಗೊತ್ತಿದೆ, ಆದ್ರೆ ಅದನ್ನ ಒಂದು ಮತ್ತೆ ಕ್ರಿಯೇಟ್ ಮಾಡಕ್ಕೆ ಅವರಿಗೆ ಗೊತ್ತಿಲ್ಲ. ಮೋಟಾರ್ ಅಂದ್ರೆ ಬೇಸಿಕಲಿ ಈ ತರ ಒಂದು ಜೆಲ್ಲಿ ಕಲ್ಲು, ಈಗ ಸಿಮೆಂಟ್ ಇರುತ್ತೆ ನೋಡಿ ಆ ಟೈಪ್ ಇದು. ಲಾಸ್ಟ್ ಇದರ ಒಂದು ಔಟರ್ ಕವರಿಂಗ್ ಬಗ್ಗೆ ಮಾತಾಡಿದ್ರೆ ಒಂದು ವೈಟಿಸ್ ಲೈಮ್ ಸ್ಟೋನ್ ಯೂಸ್ ಮಾಡಿದ್ರು. ಅದೆಲ್ಲ ಈಗ ವರ್ಷದಿಂದ ವರ್ಷ ಕಾಲಕ್ಕೆ ಕಾಲ ವೆದರಿಂಗ್ ಆದ ಕೂಡಲೇ ಅವೆಲ್ಲ ಪ್ರೋಸೆಸ್ ಕಮ್ಮಿ ಆಗ್ತಾ ಹೋಯ್ತು 3 ಪಿರಮಿಡ್ ಗಳನ್ನು. ಆದ್ರೆ ಈಗ ಒಂದು ಪಿರಮಿಡ್ ಆಫ್ ಗೀಜಾದಲ್ಲಿ ನೀವು ನೋಡಬಹುದು ಮೇಲೆ ಟಾಪ್ ಅಲ್ಲಿ ಸ್ವಲ್ಪ ವೈಟಿಶ್ ಹಂಗೆ ಇದೆ. ಹಾಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಈ ಪಿರಮಿಡ್ ಗಳು ಎಕ್ಸಾಕ್ಟ್ ಆಗಿ ಹೆಂಗ್ ಪ್ಲೇಸ್ ಆಗಿದೆ ಅಂದ್ರೆ ಒಂದು ಡೈರೆಕ್ಷನ್ಸ್ ಗಳಲ್ಲಿ ಪ್ಲೇಸ್ ಆಗಿದೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಅದು 1/15 ಅಲ್ಲಿ 1 ಡಿಗ್ರಿಯಲ್ಲಿ ಒಂದು ಎರರ್ ಇದೆ ಅಷ್ಟೇ. ಅದ್ ಹೆಂಗ್ ಕಟ್ಸಿದ್ರು? ಆ ಕಾಲದಲ್ಲಿ ಒಂದು ಕಾಂಪಸ್ ಕೂಡ ಇರಲಿಲ್ಲ. ಅದ್ ಹೆಂಗೆ ಮತ್ತೆ ಥಿಯರಿ ಹೇಳುತ್ತಪ್ಪ ಅಂದ್ರೆ ಒಂದು ಕಾನ್ಸ್ಟಲೇಷನ್ಸ್ ನ ನೋಡ್ಕೊಂಡು ಸ್ಪೇಸ್ ಅಲ್ಲಿ ಒಂದು ನಕ್ಷತ್ರಗಳನ್ನ ನೋಡ್ಕೊಂಡು ಅದರ ಪ್ರಕಾರ ಈ ತರ ಒಂದು ಡೈರೆಕ್ಷನ್ಸ್ ಈಜಿಪ್ಷಿಯನ್ಸ್ ಅವರು ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಕೆಲವೊಂದು ಥಿಯರೀಸ್ ನ ವಿರುದ್ಧವಾಗಿ ಇತ್ತು. ಈ ಪಿರಮಿಡ್ ಗಳು ಒಂದೇ ಸತಿಗೆ ಬಿಲ್ಡ್ ಆಗಿರ್ಲಿಲ್ಲ, ಅದು ಡಿಫ್ರೆಂಟ್ ಟೈಮ್ ಪೀರಿಯಡ್ ಅಲ್ಲಿ ಬಿಲ್ಡ್ ಆಗಿರೋದು. ಮತ್ತೆ ಆಸ್ಟ್ರೋನಮರ್ಸ್ ಗಳು 1999 ಅಲ್ಲಿ ಆರೆಂಜ್ ಕಾನ್ಸ್ಟಲೇಷನ್ ಅಲ್ಲಿ ನೋಡಿದಾಗ ಆ ಪಿರಮಿಡ್ ಗಳು ಅದಕ್ಕೆ ಅಲೈನ್ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಏನಪ್ಪಾ ಅಂದ್ರೆ ಆ ಕಾನ್ಸ್ಟಲೇಷನ್ ಗಳು ಇಷ್ಟು ವರ್ಷಗಳ ಕಾಲ ಅದು ಸ್ವಲ್ಪ ಅಲೈನ್ ಆಗಿದೆ, ಆ ಸ್ಟಾರ್ ಸ್ವಲ್ಪ ಅಲೈನ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಇದೆಲ್ಲ ಮಿಸ್ಟ್ರಿನೇ ಇದೆ ಸ್ವಲ್ಪ. ಇನ್ನೂ ಒಂದು ಲೆವೆಲ್ಗೆ ಹೋಗ್ಬೇಕಂದ್ರೆ ಇದೆಲ್ಲ ಒಂದು ಏಲಿಯನ್ಸ್ ಗಳು ಮಾಡಿರೋದು ಅಂತ ಒಂದು ನಂಬ್ತಾರೆ ಜನ. ಏಲಿಯನ್ಸ್ ಗಳು ಮಾಡಿರೋದು, ಇದೊಂದು ಹ್ಯೂಮನ್ಸ್ ಗಳು ಮಾಡಕ್ ಅಸಾಧ್ಯ ಇದು ಅಂತ ಎಲ್ಲ ಹೇಳಿದ್ದಾರೆ. ಪಾಯಿಂಟ್ ಏನಪ್ಪಾ ಅಂದ್ರೆ ಯಾವುದೇ ಒಂದು ಕರೆಕ್ಟ್ ಆದ ಒಂದು ಪ್ರೂಫ್, ಕರೆಕ್ಟ್ ಆದ ಎವಿಡೆನ್ಸ್ ಅಲ್ಲೆಲ್ಲೂ ಇಲ್ಲ. ಎವಿಡೆನ್ಸ್ ಇದ್ರೆ ಈಗೆಲ್ಲ ಸುಮ್ಮನೆ ಇರ್ತಿದ್ರು. ಸೊ ಬರೀ ಇರೋದು ಥಿಯರೀಸ್ ಮಾತ್ರ. ಸೊ ಬೆಟರ್ ಏನಂದ್ರೆ ನಾವು ಈ ಥಿಯರಿಗಳನ್ನೇ ಒಪ್ಕೊಂಡು ಮುಂದೆ ಹೋಗ್ಬೇಕು. ಸುಮ್ಮನೆ ಏನೇನ್ ಮಾಡಿದ್ದು ಆ ತರ ಮಾಡಿದ್ದು ಅಂತ ಅಂದ್ಕೋಬಾರ್ದು. ಸೊ ಇದೊಂದು ಎಜುಕೇಶನಲ್ ವಿಡಿಯೋ. ಆದಷ್ಟು ಹೆಚ್ಚು ಜನಕ್ಕೆ ಒಂದು ಸ್ಟೂಡೆಂಟ್ಸ್ ಗಳಿಗೆ ತಲುಪಿಸಿ. ಇನ್ಫಾರ್ಮೇಟಿವ್ ಅನ್ಸಿದ್ರೆ ಜಾಸ್ತಿ ಜನಕ್ಕೆ ಒಂದು ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇಲ್ಲಿ ಬರ್ತಿರೋ ಒಂದು ವಿಡಿಯೋಗಳನ್ನ ನೋಡಿ. ಧನ್ಯವಾದಗಳು.